ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಸಮಾಂತರ ಶ್ರೇಣಿಯ 10ನೇ ತರಗತಿಯ 5.2 ರಲ್ಲಿನ ಅಭ್ಯಾಸದ ಸಮಸ್ಯೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾವು 3ವರೆಗಿನ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ. ಇಂದು ನಾವು 4ನೇ ಸಮಸ್ಯೆಯನ್ನು ಬಿಡಿಸೋಣ. 4ನೇ ಸಮಸ್ಯೆ ಏನಿದೆ ಅಂದ್ರೆ 3, 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78. ಈ ಸಮಾಂತರ ಶ್ರೇಣಿಯಾಗ 78 ಒಂದು ಪದ ಅದ. ಅದು ಎಷ್ಟನೇ ಪದ ಅಂತ ಕಂಡಿಡತ್ತ. ಆ ಪದ ಕಂಡುಹಿಡಬೇಕಾದ್ರೆ ಏನ್ ಮಾಡಬೇಕು, ಎನ್ ಎಂಬ ಪದ ಎನ್ ಎಂಬುದು ಕಂಡುಹಿಡಬೇಕು. ಈಗ ಇದ್ರದ್ದು ಪೆಲೆ ಫೋನ್ ಆಗ್ಬೇಕು. 3 ಎಷ್ಟದ, A1 ಅದ. 8 ಎಷ್ಟದ, A2. 13 ಎಷ್ಟದ, A3. 18 ಎಷ್ಟದ, A4. ಈಗ ಮೊದಲೇ ನೋಡಬೇಕು, ಎ ಎಂಬುದು ಕಂಡುಹಿಡಬೇಕು. A = 3. ಡಿ ಕಂಡುಹಿಡಬೇಕು. ಡಿ ಕಂಡುಹಿಡೋ ಸೂತ್ರ ಅಂತ A2 - A1. A2 - A1. A2 ಎಷ್ಟದಲ್ಲಿ 8 ಅದ. A1 ಎಷ್ಟದಲ್ಲಿ 3 ಅದ. 8 3 ಕಳೆದ್ರೆ ಎಷ್ಟು, 5. ಡಿ ಎಷ್ಟು ಬಂತು ಇಲ್ಲಿ 5 ಬಂತು. ಡಿ ಎಷ್ಟು ಬಂತು 5 ಬಂತು. ಏನ್ ಕೊಟ್ರೆ ಏನ್ ಅಂದ್ರೆ ಕೊನೆ ಪದ ಎಷ್ಟದ 78 ಅದ. 78ನೇ ಎಂಬ ಪದ ಎಷ್ಟದ ಅಂತ ಕಂಡುಹಿಡಿದ್ದೆ. ಇಲ್ಲಿ ನೋಡ್ಬೇಕು, ಎನ್ ಎಂಬ ಪದ ಕಂಡುಹಿಡಬೇಕು. ಎನ್ ಎಂಬ ಪದ ಕಂಡುಹಿಡಿದ್ರೆ ಇದು ಎಷ್ಟನೇ ಪದ 78 ಆದಂತ ಕೊನೆತದ. ಈ ಸೂತ್ರದಿಂದ A + n = A + n - 1 × D. ಈಗ ಏನ್ ಕೊಟ್ರಲ್ಲ ಎಷ್ಟದ 78. 78 = A ಎಷ್ಟದಲ್ಲಿ 3 ಪ್ಲಸ್ n ಏನ್ ಮಾಡ್ದ ಕಂಡುಹಿಡಿದ ಬ್ರಾಕೆಟ್ ಹಂಗೆ ಬರ್ಕೋಬೇಕು. D ಎಷ್ಟದ 5. ಈಗ ಮೊದಲ ಮಾಡ್ಬೇಕು, ಬ್ರಾಕೆಟ್ ಬಿಡಿಸ್ಕೋಬೇಕು. 3 ಪ್ಲಸ್ ಇದು ಎರಡಕ್ಕೆ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. 5 n × 5 ಎಷ್ಟಿರ್ತದ 5n ಆಯ್ತದ. ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. 5 ಒಂದ್ಲೆ ಏನ್ ಮಾಡ್ಬೇಕು 5. ಈಗ ಏನ್ ಮಾಡ್ಬೇಕು, ಮತ್ತೆ ನೆಕ್ಸ್ಟ್ ಇವೆರಡು ಇದೇನಾರ ಬಿಡಿಸಕ್ ಬರಲ್ಲ. ಅಷ್ಟರಿಂದ ಎರಡು ಸಂಖ್ಯೆಗಳು ಇಲ್ಲ, ಅದೇ ನೋಡ್ಬೇಕು, ಮೊದಲು ಬಿಡಿಸ್ಕೋಬೇಕು. ಇಲ್ಲಿ ಮೈನಸ್ ಅದ, ಪ್ಲಸ್ ಅದ. ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. ಅಷ್ಟರಿಂದ ಇದೇನ್ ನೋಡ್ಬೇಕು, ಕಳಿಬೇಕು. ಈಗ 5ರ 3 ಕಳೆದ್ರೆ ಎಷ್ಟಾಯ್ತದ 2 ಆಯ್ತದ. 2 ಬರಿಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು ಅದೇ ನೋಡ್ಬೇಕು, ಇಲ್ಲಿ ಹಾಕ್ಬೇಕು. -2 ಆಯ್ತು. ಪ್ಲಸ್ 5 ಹೆಂಗದ ಹಂಗೆ ಬರ್ಕೋಬೇಕು. ಈಗ 78 ಇಲ್ಲಿ -2 ಇದ್ದಿದ್ದು ಅಂತ ತಿಳ್ಕೊರಿ. ಈ ಕಡೆ ತಂದ್ರೆ ಏನಿರ್ತದ +2 ಆಯ್ತದ. = 5n ಹಂಗೆ ಬರ್ಕೋಬೇಕು. 78 2 ಎಷ್ಟಿರ್ತದ 80 ಆಯ್ತದ. 80 = 5n ಹಾಕ್ಬೇಕು. ಇಲ್ಲಿ ಏನದ, ಇಲ್ಲಿ ಗುಣಾಕಾರ ಸಮಚಿಹ್ನೆಯಿಂದ ಈಚಾಕ್ ಬಂತು. ಅದೇನಾಯ್ತದ ಭಾಗಾಕಾರ ಆಯ್ತದ. 80 / 5 = n. 5 ಒಂದ್ಲೆ 5, 5 ಒಂದ್ಲೆ 5. ಇಲ್ಲಿ ಎಷ್ಟು ಉಳಿತು 3 ಉಳಿತು. 5 6 30 ಅಂದ್ರೆ n ಎಷ್ಟು ಬಂತು 16. ಈಗ 78 ಎಂಬುದು ಎಷ್ಟನೇ ಪದ ಅಂದ್ರ 16ನೇ ಪದ ಎಷ್ಟದ 78. 16ನೇ ಪದ 78 ಆಗಿದೆ. ಸಮಸ್ಯೆದಲ್ಲಿನ 1ನೇ ಸಮಸ್ಯೆಯನ್ನು ಬಿಡಿಸೋಣ. ಈಗ ಇಲ್ಲಿ ಎಷ್ಟದ 7, 13, 19, 205. ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಕಂಡುಹಿಡ್ರಿ. ಇಲ್ಲೇನ್ ಮಾಡ್ರ, ಒಂದ್ ಸಮಾಂತರ ಶ್ರೇಣಿ ಕೊಟ್ರ ಅಲ್ಲಿ ಎಷ್ಟು ಪದಗಳ ಅಂತ ಕಂಡುಹಿಡಿಯದ. ಇಲ್ಲಿ ಏನ್ ಮಾಡದ ಏನ್ ಕಂಡುಹಿಡಿಯದ. A ಕೊಟ್ರ ಇದು A1, ಇದು A2, ಇದು A3, ಇದು AN. ಇಲ್ಲಿ A ಕೊಟ್ರ AN ಕೊಟ್ರ D1 ಕಂಡುಹಿಡಿಯದ, N1 ಕಂಡುಹಿಡಿಯದ. ಈಗ D ಕಂಡುಹಿಡಿಯೋ ಸೂತ್ರ ಅಂತ A2 - A1. ಈಗ A2 ಎಷ್ಟದ ಇಲ್ಲಿ 13 ಅದ. A1 ಎಷ್ಟದ ಇಲ್ಲಿ 7 ಅದ. 13 7 ಕಳೆದ್ರೆ ಎಷ್ಟು 8. 13 7 ಕಳೆದ್ರೆ ಎಷ್ಟು 6. ಈಗ ಎಷ್ಟು D ಎಷ್ಟು ಬಂತು 6 ಬಂತು. ಈಗ ಇದಕ್ಕೆ ನೋಡಬೇಕು, ಏನ್ ಬಿ ಕೊಟ್ರೆ ಈಗ n ಒಂದೇ ಕಂಡುಹಿಡಿದ. ಈಗ ಇದು ಸೂತ್ರ ಹಾಕೋಬೇಕು. n = A + n - 1 × D. ಈಗ ಏನ್ ಕೊಟ್ರೆ ಇಲ್ಲಿ ಏನ್ ಎಷ್ಟು ಕೊಟ್ರ 205 ಕೊಟ್ರ. A ಎಷ್ಟು ಕೊಟ್ರೆ ಇಲ್ಲಿ A ಅಂದ್ರೆ ಮೊದಲನೇ ಪದ A1. A ಎಷ್ಟು ಕೊಟ್ರ ಇಲ್ಲಿ 7 ಕೊಟ್ರ. n ಏನ್ ಮಾಡ್ದ ಕಂಡುಹಿಡಿದ. ಅಸಲ ಏನ್ ಮಾಡ್ಬೇಕು, ಬ್ರಾಕೆಟ್ ಹಂಗೆ ಇಟ್ಕೋಬೇಕು. ಇಲ್ಲಿ ನೀವು ನೋಡ್ರಿ A ಎಷ್ಟದಲ್ಲಿ 7 ಅದ. D ಹೆಂಗ್ ಬಂತು A2 - A1. A2 ದಾಗ A1 ಕಳೆದ್ರೆ ಎಷ್ಟು ಬಂತು A1 ಬಂತು. ಮತ್ತೆ D ಎಷ್ಟದಲ್ಲಿ 6 ಅದ. AN ಎಷ್ಟದಲ್ಲಿ 205 ಅದ. ಖಾಲಿ ಇಲ್ಲಿ ಏನ್ ಮಾಡದ n ಒಂದೇ ಕಂಡುಹಿಡಿದ. ಅಸಲಿಂದ ಏನ್ ಮಾಡ್ಬೇಕು n ಒಂದು ಕಂಡುಹಿಡಿಬೇಕು. n ಕಂಡುಹಿಡಿದ್ರಿಂದ AN = A + n - 1 × D. 205 ಕೊಟ್ರ ಏನು A ಕೊಟ್ರ ಎಷ್ಟು ಕೊಟ್ರ 7 ಕೊಟ್ರ n ಒಂದು ಕಂಡುಹಿಡಿದ. ಅಸಲಿಂದ ಹೆಂಗದ ಹಂಗೆ ಹೋಗ್ಬೇಕು. D ಎಷ್ಟು ಕೊಟ್ರ 6. D ಎಷ್ಟು ಕೊಟ್ರ 6 ಕೊಟ್ಟದ. ಏನು ಇವೇನು ಮಾಡಿದೇವೆ ನಾವೇ ಕಂಡುಹಿಡಿದೇವೆ. ಇದು ಬಿಡಿಸರಿ. 205 = ಇದು ಪೈಲೆ ಏನ್ ಮಾಡಬೇಕು, ಬ್ರಾಕೆಟ್ ಬಿಡಿಸ್ಕೋಬೇಕು. 6 ಇಲ್ಲಿಂದ ಪ್ಲಸ್ ಅದ. ಪ್ಲಸ್ 6 n × 6 ಎಷ್ಟಾಯ್ತದ 6n ಆಯ್ತದ.
ಇಲ್ಲೇನ ಮೈನಸ್ ಅದ ಇಲ್ಲಿ ಪ್ಲಸ್ ಅದ, ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. ಆರ್ ಅಂದ್ರೆ ಎಷ್ಟು ಆಯ್ತದ 6 ಆಯ್ತದ. ಈಗ 205 ಈಸ್ ಈಕ್ವಲ್ ಟು, ಈಗ ಏನ್ ನೋಡ್ಬೇಕು ಪೈಲೆ ಸಂಖ್ಯೆಗಳು ಬಿಡಿಸ್ಕೋಬೇಕು. ಈಗ ಇದು ಇಲ್ಲಿಂದ ಪ್ಲಸ್ ಅದ, ಇಲ್ಲಿಂದ ಮೈನಸ್ ಅದ, ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. ಅದ್ರಿಂದ 7 6 ಕಳೆದ್ರೆ ಎಷ್ಟು ಆಯ್ತದ 1 ಆಯ್ತದ. ಇಲ್ಲಿ ಪ್ಲಸ್ ಇದನ್ನ ಕಡೆ ಪ್ಲಸ್ ಆಗಿದೇವು, ಈಗ ಪ್ಲಸ್ 6n ಇದು ಪ್ಲಸ್ ಮೈನಸ್ ಇದು ಇದು ಇಲ್ಲಿಂದ ಪ್ಲಸ್ 1 ಅದ, ಇದು ಸಮ ಚಿಹ್ನೆ ಇಜಾಗ ಬಂತ ತಿಳ್ಕೊರಿ. ಆಗೇನೈತದ ಮೈನಸ್ 1 ಆಯ್ತದ. 205 ಮೈನಸ್ 1 ಈಸ್ ಈಕ್ವಲ್ ಟು 6n. 205 1 ಕಳೆದ್ರೆ ಎಷ್ಟು 204 ಈಸ್ ಈಕ್ವಲ್ ಟು 6. ಈಗ 6n ಈಗ 204 ಹಂಗೆ ಕೊರಿ, ಇಲ್ಲಿ n ಒಂದೇ ಕೊರಿ, ಇದು ಇಲ್ಲಿಂದ ಗುಣಕಾರ ಇದ್ದಿಂದ ಈಚೆ ಕಡೆ ಬಂದ್ರೆ ಏನಾಯ್ತದ ಇದು ಭಾಗಾಕಾರ ಆಯ್ತದ. ಅಸಲಿಂದ 6. ಈಗ ಇದಕ್ಕೆ ನೋಡ್ಬೇಕು ಗುಣಕ ಇದು ಭಾಗಿಲು ಹೊಡಿಬೇಕು. ಈಗ 6 ಒಂದ್ಲೆ 6, 6 ಮೂರ್ಲೆ 18, ಇಲ್ಲಿ ಎಷ್ಟು ಉಳಿತು 2 ಉಳಿತು, 6 4 24. n ಇಲ್ಲಿ n ಎಷ್ಟು ಬಂತು 34. ಈಗ ನೋಡ್ರಿ ಇದು 204 204 6 6 ಮೂರ್ಲೆ 18, 20 18 ಕಳೆದ್ರೆ ಎಷ್ಟು ಇತ್ತು 2 ಉಳಿತು. ಇದು ಏನ್ ಮಾಡಿದ್ರೆ ತೆಳ ತಕೊಂಡೇವು. 6 4 ಎಷ್ಟು 24, ಇದ್ರ ಎಷ್ಟು ಬಂತು 34 ಏನ್ ಬಂತು ಆನ್ಸರ್ ಬಂತು. ಇಲ್ಲಿ ಈ ಸಮಾಂತರ ಶ್ರೇಣಿದಾಗ ಪದಗಳ ಸಂಖ್ಯೆ ಎಷ್ಟು ಅಂದ್ರ ಒಟ್ಟು 34 ಅವ. ಈಗ ಮುಂದಿನ ಲೆಕ್ಕ ನೋಡ್ರಿ. ಮುಂದಿನ ಲೆಕ್ಕ ಏನದಂದ್ರ ಇಲ್ಲೇ ಏನ್ ಕೊಟ್ರ -150 ಇದು 11 8 5 2 ಸಮಾಂತರ ಶ್ರೇಣಿಯ ಪದವಾಗಿದೆ ಪರೀಕ್ಷಿಸಿ. ಅಂದ್ರೆ ಇಲ್ಲ ಸಮಾಂತರ ಶ್ರೇಣಿ ಅದ, ಅದ್ರಾಗ ಇದು ಪದದ ಅದನ ಇಲ್ಲ ಅಂತ ಪರೀಕ್ಷಿಸದ. ಹೀಗೆ ನೋಡ್ಬೇಕು. ಇಲ್ಲಿ ಇದು ಕೊನೆ ಪದ, ಇದು ಕೊನೆ, ಇದು ಮೊದಲನೇ ಪದ A1, ಇದು A2, ಇದು A3, ಇದು A4. ಮೊದಲೇನ್ ಮಾಡ್ಬೇಕು ಡಿ ಕಂಡಿಡ್ಬೇಕು. ಡಿ ಕಂಡಿಡಕ್ ಸೂತ್ರದಿಂದ A2 ಮೈನಸ್ A1. A2 ಎಷ್ಟದ ಇಲ್ಲಿ 8 ಅದ, ಮೈನಸ್ A1 ಎಷ್ಟದ ಇಲ್ಲಿ 11 ಅದ. ಇಲ್ಲಿ 8 11 ಕಳೆ ಬರಲ್ಲ, 11 8 ಕಳಿಬೇಕಾಗಿ ಏನಾಯ್ತದ -3 ಆಯ್ತದ. ಯಾಕಂದ್ರೆ ದೊಡ್ಡ ಸಂಖ್ಯೆಯಿಂದ ಯಾವ್ದು ಚಿಹ್ನೆ ಮೈನಸ್ ಅದರ ಕಡೆ -3. ಇಲ್ಲೇನ ಒಂದು ದತ್ತಾಂಶ ಬರ್ಕೊಂಬರಿ. ಎ ಎಷ್ಟದ ಇಲ್ಲಿ 11 ಅದ, ಡಿ ಎಷ್ಟದ ಇಲ್ಲಿ -3 ಅದ. ಅಲ್ಲಿ ಏನ್ ಅಂದ್ರ -150 ಅದ, 150 -150. ಈಗ ಏನ್ ನೋಡ್ಬೇಕು an is equal to a plus n minus 1 into d. an ಎಷ್ಟದ ಇಲ್ಲಿ -150 ಅದ, a ಎಷ್ಟದ ಇಲ್ಲಿ 11 ಅದ, ಪ್ಲಸ್ n ಎಷ್ಟದ ಇಲ್ಲಿ n ಏನ್ ಮಾಡ್ಬೇಕು ಕಂಡು ಹಿಡಿಬೇಕು. ಇಲ್ಲಿ n ಏನ್ ಮಾಡ್ಬೇಕು ಕಂಡು ಹಿಡಿಬೇಕಂದ್ರೆ ಅದು ಪದ ಅದನ್ನ ಇಲ್ಲ ಅಂತ ಕೊನೆತದ. ಡಿ ಎಷ್ಟದ ಇಲ್ಲಿ -3. ಈಗ ಎಷ್ಟು -150 ಹಂಗದ, ಹಂಗೆ ಬರ್ಕೋಬೇಕು. n 11 ಪ್ಲಸ್ n ಇಂಟು 3 ಎಷ್ಟಿರ್ತದ 3n ಆಯ್ತದ, ಮೈನಸ್ ಇಂಟು ಮೈನಸ್ ಏನಿರ್ತದ ಪ್ಲಸ್ ಆಯ್ತದ. 3 ಅಂದ್ರೆ ಎಷ್ಟು 3 -150 ಈಸ್ ಈಕ್ವಲ್ ಟು 11. ಇಲ್ಲೇ ನೋಡ್ಬೇಕು ಈಗ 2 ಕಳಿಬೇಕು. ಇಲ್ಲ ಪ್ಲಸ್ ಪ್ಲಸ್ ಕೂಡಿಸ್ಬೇಕು. ಇವು 11 3 ಎಷ್ಟಿರ್ತದ 14. ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಏನಿರ್ತದ ಪ್ಲಸ್ ಇರ್ತದ. ಅದ್ರ ಕಡೆಯಿಂದ 2 ನೋಡ್ಬೇಕು ಕೂಡಿಸ್ಬೇಕು. ಪ್ಲಸ್ 3n ಇದು ಪ್ಲಸ್ ಅದ, ಈ ಕಡೆ ಪ್ಲಸ್ ಇದ್ದಿಂದ ಈ ಕಡೆ ಈ ಕಡೆ ಬಂತಂದ್ರೆ ಏನಿರ್ತದ ಅದು ಮೈನಸ್ ಆಯ್ತದ. ಅಸಲಿಂದ -14 ಈಸ್ ಈಕ್ವಲ್ ಟು 3n. ಈಗ ಇಲ್ಲಿ ಏನದ ಮೈನಸ್, ಇಲ್ಲಿ ಏನದ ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ. ಅದರ ಕಡೆ ನೋಡ್ಬೇಕು ಕೂಡಿಸ್ಕೋಬೇಕು. ಇದು 4 5 1 6 1 164 -164 3n. ಈಗ n ಏನ್ ಮಾಡ್ಬೇಕು ಕಂಡು ಹಿಡಿಬೇಕು 164. ಇಲ್ಲಿ ಗುಣಾಕಾರದ ಗುಣಾಕಾರದಿಂದ ತೆಳ ಬಂತಂದ್ರೆ ಇದೇನಾಯ್ತದ ಭಾಗಾಕಾರ ಆಯ್ತದ. ಇದು ಇಲ್ಲಿ ಮೈನಸ್ ಸಾರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ 3n. ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ. ಇಲ್ಲಿ 3n -3n, ಇಲ್ಲಿ -3n. ಈಗ ಮೈನಸ್ ಏನಾದ್ರು ಕ್ಯಾನ್ಸಲ್. ಅದು 3 ಅಂದ್ರೆ 3, ಇದು 54.66. ಈಗ ಏನ್ ಮಾಡೋದು ಬಂತು ಇದು 54.66 ಬಂತು. ಈಗ ಒಂದು ಏನದ ಪೂರ್ಣಾಂಕ ಸಂಖ್ಯೆ ಇಲ್ಲ, ಅದ್ರ ಕಡೆ ಪೂರ್ಣಾಂಕ ಸಂಖ್ಯೆ ಇದ್ರ ಕಡೆ ಇದೇನೋ ಒಂದು -150. ಇದು ಸಮಾಂತರ ಶ್ರೇಣಿ ಪದ ಅಲ್ಲ, ಇದು ಒಂದು ಸಮಾಂತರ ಶ್ರೇಣಿಯ ಪದವಲ್ಲ. ಈಗ ಮುಂದಿನ ಲೆಕ್ಕ ಏನದಂದ್ರ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ 12 ಮತ್ತು ಕೊನೆಯ ಪದ 106. ಆದ್ರೆ 29ನೇ ಪದವನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿದಾಗ ಏನವ 50 ಪದಗಳವ. ಇಲ್ಲ 50ನೇ ಪದ ಆದ 106 ಅದ. ಅಂದ್ರೆ ಇದೇ ಒಂದು ಏನಾಯ್ತು ಕೊನೆಯ ಸಂಖ್ಯೆ ಆಯ್ತು. ಈ ಮೊದಲನೇ ಪದ ಇದು ಮೂರನೇ ಪದ ಅದು 12. ಆದ್ರೆ ಏನ್ ಮಾಡದ 29ನೇ ಪದ ಏನ್ ಮಾಡದ ಕಂಡುಹಿಡದ. ಅಸಲಿಂದ ಇದಕ್ಕೆ ಏನ್ ಮಾಡ್ಬೇಕು ಆದೇಶ ಮಾಡ್ಬೇಕು. ಈಗ A3 is equal to A3 A plus n minus 1 into D.
ಏನ್ ಮಾಡಿಲ್ಲ ಪಟ್ಟಿಲ್ಲ ಹಂಗೆ ಹಾಕೋಬೇಕು. ಎನ್ ಎಷ್ಟು ಕೊಟ್ರ 3 ಕೊಟ್ರ 3 ಮೈನಸ್ 1 ಈಕ್ವಲ್ ಟು 2d 12 12 ಈಕ್ವಲ್ ಟು a ಪ್ಲಸ್ 2d. ಮತ್ತ ಅದಕ್ಕೆ ನೋಡ್ಬೇಕು a 106 ಈಕ್ವಲ್ ಟು a ಪ್ಲಸ್ 49d. a 106 ಇವೆರಡಕ್ಕೆ ನೋಡ್ಬೇಕು ಸಮೀಕರಣ 1 ಇದು ಸಮೀಕರಣ 2. ಸಮೀಕರಣ 2ರಲ್ಲಿ 1 ಅನ್ನು ಕಳಿಬೇಕು. a ಪ್ಲಸ್ 49d ಈಕ್ವಲ್ ಟು 106 a ಪ್ಲಸ್ 2d ಈಕ್ವಲ್ ಟು 12. ಈಗ ಇದಕ್ಕೆ ನೋಡ್ಬೇಕು ಕಳಿಬೇಕು. ಈಗ ಕಳೆದಾಗ ಇದೇ ಪ್ಲಸ್ ಎ ಮೈನಸ್ ಏನಾಯ್ತದ ಕ್ಯಾನ್ಸಲ್ ಆಯ್ತದ. 49 ದಾಗ 2 ಕಳೆದ್ರೆ ಎಷ್ಟು 47 d ಈಕ್ವಲ್ ಟು 100 12 ಕಳೆದ್ರೆ ಎಷ್ಟು 94. ಈಗ d ಈಕ್ವಲ್ ಟು 94. ಇದು ಗುಣಕಾರದಿಂದ ಈ ಕಡೆ ಹೋದ್ರೆ ಏನಾಯ್ತದ ಭಾಗಾಕಾರ ಆಯ್ತದ. 47 ಅಂದ್ಲೆ 47 42 ಎರಡ್ಲೆ 94. ಡಿ ಎಷ್ಟು ಬಂತು ಇಲ್ಲಿ 2 ಬಂತು. ಈಗ ನೋಡ್ಬೇಕು ಎ ಕಂಡುಹಿಡಬೇಕು. a ಪ್ಲಸ್ 2d ಈಕ್ವಲ್ ಟು 12. ಎ ಹೆಂಗದ ಹಂಗೆ ಬರ್ಕೋಬೇಕು. ಡಿ ಎಷ್ಟು ಕೊಟ್ರ ಇಲ್ಲಿ 2 ಕೊಟ್ರ ಈಕ್ವಲ್ ಟು 12. a ಪ್ಲಸ್ 2 ಎರಡ್ಲೆ ಎಷ್ಟಾಯ್ತು 4 ಆಯ್ತು. ಈಗ a ಈಕ್ವಲ್ ಟು ಪ್ಲಸ್ 4 ದಿಂದ ಆ ಕಡೆ ಹೋದ್ರೆ ಏನಾಯ್ತದ ಮೈನಸ್ 4 ಆಯ್ತದೆ. ಈಕ್ವಲ್ ಟು 12 4 ಆದ್ರೆ ಎಷ್ಟು 8 ಬಂತು. ಇಲ್ಲಿ ಎ ಬಿ ಬಂತು ಡಿ ಬಿ ಬಂತು. ಈಗ ಏನ್ ಮಾಡ್ಬೇಕು a29 ಕಂಡುಹಿಡಬೇಕು. a29 ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. a29 ಈಕ್ವಲ್ ಟು a ಎಷ್ಟು ಕೊಟ್ರ ಇಲ್ಲಿ 8 ಕೊಟ್ಟಾರ ಪ್ಲಸ್ n ಎಷ್ಟು ಕೊಟ್ರ 29 ಕೊಟ್ರ. ಡಿ ಎಷ್ಟು ಕೊಟ್ರ 2 ಕೊಟ್ಟಾರ. a29 ಈಕ್ವಲ್ ಟು 8 ಪ್ಲಸ್ 29 1 ಕಳೆದ್ರೆ ಎಷ್ಟು 29 1 ಕಳೆದ್ರೆ 28 ಪ್ಲಸ್ ಇಂಟು 2. a29 ಈಕ್ವಲ್ ಟು 8 ಪ್ಲಸ್ 28 ಎರಡ್ಲೆ ಎಷ್ಟಾಯ್ತದ 56. 56 ಈಕ್ವಲ್ ಟು a29 ಈಕ್ವಲ್ ಟು 56 ಪ್ಲಸ್ 8 ಎಷ್ಟಾಯ್ತವ 8 14 5 1 6 ಅಂದ್ರೆ ಈ 29ನೇ a29 ಈಕ್ವಲ್ ಟು 64. 29ನೇ ಪದ ಎಷ್ಟದ 29ನೇ ಪದ 64. ಈ ಮುಂದಿನ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡತ್ತಾರ ಒಂದು ಸಮಾಂತರ ಶ್ರೇಣಿ ಕೊಟ್ರ. ಸಮಾಂತರ ಶ್ರೇಣಿದು 3ನೇ ಪದ ಎಷ್ಟದ 4 ಅದ. 3ನೇ ಪದ ಎಷ್ಟದ 4 ಆದ್ರೂ ಮತ್ತೇನು 9ನೇ ಪದ ಎಷ್ಟದ -8. ಇಲ್ಲಿ a0 ಎಷ್ಟನೇ ಪದ ಅಂತ ಕಂಡಿಡದ. ಅಂದ್ರೆ ಇಲ್ಲಿ ಏನ್ ಮಾಡದ n ಕಂಡಿಡದ. ಇದು a0 ಎಷ್ಟನೇ ಪದ ಬಲ್ಲಿ ಬರ್ತದ ಅಂತ ಕಂಡಿಡದ. ಈಗ ನೋಡ್ಬೇಕಾದ್ರೆ ಲೆಕ್ಕ ಮಾಡದ. a3 ಈಗ a3 ಈಕ್ವಲ್ ಟು 4 ಇದಕ್ಕೆ ಆದೇಶಿಸಿದಾಗ ಏನಾಯ್ತದ a ಪ್ಲಸ್ 2d ಈಕ್ವಲ್ ಟು 4. a9 ಈಕ್ವಲ್ ಟು -8 ಇದಕ್ಕೆ ಆದೇಶಿಸಿದಾಗ ಏನಾಯ್ತದ a ಪ್ಲಸ್ 8d ಈಕ್ವಲ್ ಟು -8. ಈಗ ಇವೆರಡಕ್ಕ ಆದೇಶ ಮಾಡ್ಬೇಕು. ಇದು 2 ಆಯ್ತು. ಇದು ಸಮೀಕರಣ 1. ಸಮೀಕರಣ 2ರಲ್ಲಿ 1 ಅನ್ನು ಕಳೆದಾಗ ಸಮೀಕರಣ 2ರಲ್ಲಿ ಏನ್ ಮಾಡ್ಬೇಕು 1 ಅನ್ನು ಕಳಿಬೇಕು. ಈ ಸಮೀಕರಣ 2ರಿಂದ a ಪ್ಲಸ್ 8d ಈಕ್ವಲ್ ಟು -8. ಈಗ ಸಮೀಕರಣ 1ರಿಂದ a ಪ್ಲಸ್ 2d ಈಕ್ವಲ್ ಟು 4. ಈಗ ಏನ್ ಮಾಡ್ಬೇಕು ಕಳಿಬೇಕು. ಇವು ಪ್ಲಸ್ a ಮೈನಸ್ ಏನಾಯ್ತದ ಕ್ಯಾನ್ಸಲ್ ಆಯ್ತದ. ಈಗ 8ರಾಗ 2 ಕಳೆದ್ರೆ ಎಷ್ಟು 6d ಈಕ್ವಲ್ ಟು 8ರಾಗ 4 ಕಳೆದ್ರೆ ಎಷ್ಟು 8ರಾಗ 4 ಕಳೆದ್ರೆ 4 ಇದೇನಾಯ್ತದ -4. d ಈಕ್ವಲ್ ಟು 4 ಮೈನಸ್ 8ರಾಗ 2 ಕಳೆದ್ರೆ 6. ಇಲ್ಲಿ ಏನಾಯ್ತು ಮೈನಸ್ ಇಂಟು ಮೈನಸ್ ಸಾರಿ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ. ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ. ಸರಿ ನೋಡ್ಬೇಕು ಕೂಡಿಸ್ಬೇಕು. 12 ಆಯ್ತದ. 8 4 ಎಷ್ಟು ಆಯ್ತದ 12 ಆಯ್ತದ. ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಯಾವ್ದ ಚಿಹ್ನೆ ಮೈನಸ್ ಅದ ಅದ್ರ ಕಡೆಯಿಂದ ಮೈನಸ್ ಇಕ್ಕೋಬೇಕು. ಈಗ ಏನಾಯ್ತು 12 ಆಯ್ತದ. 12ರಾಗ ಇದು ಇಲ್ಲಿ ಏನದ ಗುಣಾಕಾರ ಅದ. ಗುಣಾಕಾರ 6ದಿಂದ ಈ ಕಡೆ ಬಂದ್ರೆ ಎಂತದ ಅದು ಭಾಗಾಕಾರ ಆಯ್ತದ. ಅದರಿಂದ 6 1 6 6 2 12. ಡಿ ಈಕ್ವಲ್ ಟು ಎಷ್ಟಾಯ್ತು -2 ಬಂತ. ಡಿ ಈಗ ಏನ್ ಮಾಡ್ಬೇಕು a ಕಂಡಿಡ್ಬೇಕು. ಈಗ ಅದರ ಒಂದು ಸಮೀಕರಣ ತಗೊಂಡು ಅದಕ್ಕೆ a ಪ್ಲಸ್ 2d ಈಕ್ವಲ್ ಟು 4. a ಹಂಗದ ಹಂಗೆ ಬರ್ಕೋಬೇಕು. 2 ಡಿ ಎಷ್ಟದಲ್ಲಿ -2 ಈಕ್ವಲ್ ಟು 4. a ಪ್ಲಸ್ 2 ಎರಡ್ಲೆ ಎಷ್ಟಾಯ್ತದ -4 ಆಯ್ತದ. -4 ಈಕ್ವಲ್ ಟು 4 a ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತದ 4 ಆಯ್ತದ.
4 ಎ ಪ್ಲಸ್ ಇಲ್ಲಿ ಮೈನಸ್ ಅದ ಮೈನಸ್ 4 ಇದ್ದಿಂದ ಆ ಕಡೆ ಹೋದ್ರೆ ಏನಿರ್ತದ ಪ್ಲಸ್ 4 ಆಯ್ತದ ಎ ಇಸ್ ಈಕ್ವಲ್ ಟು 8 ಬಂತು ಎ ಎಷ್ಟು ಬಂತು 2 8 ಬಂತು ಡಿ ಎಷ್ಟು ಬಂತು 2 ಬಂತು. ಈಗ ಏನ್ ಮಾಡಿದೆ ಎಲ್ಲ ಕಂಡುಹಿಡಿದು ಈಗ ಏನ್ ಮಾಡ್ಬೇಕು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎನ್ ಎಷ್ಟು ಕೊಟ್ಟಾರ 0 ಕೊಟ್ಟಾರ ಇಸ್ ಈಕ್ವಲ್ ಟು ಎ ಎಷ್ಟು ಕೊಟ್ಟಾರ 8 ಕೊಟ್ಟಾರ ಪ್ಲಸ್ ಎನ್ ಏನ್ ಮಾಡದ ಕಂಡುಹಿಡಿದ ಡಿ ಎಷ್ಟು ಕೊಟ್ಟಾರ 2 ಕೊಟ್ಟಾರ ಯಾವುದು -2 ಕೊಟ್ಟಾರ ಈ 0 ಇಸ್ ಈಕ್ವಲ್ ಟು 8 ಪ್ಲಸ್ ಈಗ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ ಮೈನಸ್ 2n ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ ಅದ್ಲೇನೆ ನೋಡ್ಬೇಕು 2 ಅಂದ್ರೆ 2 0 ಇಸ್ ಈಕ್ವಲ್ ಟು 8 ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ 2n ಪ್ಲಸ್ 2 ಈಗ ನೋಡ್ಬೇಕು 2 ಕೂಡಿಸ್ಬೇಕು 8 2 ಎಷ್ಟಾಯ್ತವ 8 2 ಎಷ್ಟಾಯ್ತವ 10 ಆಯ್ತವ 10 ಮೈನಸ್ 2n ಈಗ 0 10 ಈ ಕಡೆ ಬಂದ್ರೆ ಏನ್ತದ ಮೈನಸ್ ಆಯ್ತದ ಮೈನಸ್ 10 ಪ್ಲಸ್ 0 ಇಸ್ ಈಕ್ವಲ್ ಟು 2n ಈಗ 10 ಮೈನಸ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಯ್ತದ ಅದ್ರಾಗ ಸಣ್ಣ ಕಳೆದ್ರೆ ಎಷ್ಟಾಯ್ತದ 10 ಇದಕ್ಕೆ ನೋಡ್ಬೇಕು ಮೈನಸ್ 2n ಇದು ಮೈನಸ್ 10 ಈ ಕಡೆ ಬಂದ್ರೆ ಏನಾಯ್ತದ ಪ್ಲಸ್ ಆಯ್ತದ 10 ಡಿವೈಡೆಡ್ ಬೈ 2 n ಇಸ್ ಈಕ್ವಲ್ ಟು 2 1 2 2 5 10 ಈಗ ಏನಾಯ್ತು n ಇಸ್ ಈಕ್ವಲ್ ಟು 5 ಅಂದ್ರೆ ಇಲ್ಲಿ ಏನದ ಐದನೇ ಪದ ಏನದ ಐದನೇ ಪದ 0 ಆಗಿದೆ ಇಲ್ಲಿ ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿದ್ರೆ ಇಲ್ಲೇ ನೋಡ್ಬೇಕು ಐದನೇ ಪದ ಏನದ 0 ಆಗಿದೆ. ಈಗ ಮುಂದಿನ ಲೆಕ್ಕ ಏನದಂದ್ರ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂದ್ರೆ ಇಲ್ಲಿ ಏನದ 7ರಿಂದ ಎಷ್ಟು ಸಂಖ್ಯೆಗಳು 7ರಿಂದ ಎಷ್ಟು 3 ಅಂಕಿ ಸಂಖ್ಯೆಗಳು ಇರ್ತಾವ ನೋಡ್ರಿ ಅವು 7ರಿಂದ ಎಷ್ಟು ಭಾಗಿಸ್ತಾವ ಅಂತ ಕಂಡುಹಿಡಿಯದ ಇಲ್ಲಿ ಈಗ ಏನ್ ಮಾಡದ ಇಲ್ಲಿ ಈಗ 7ರಿಂದ 3 ಅಂಕಿ ಸಂಖ್ಯೆ 100ರಿಂದ ಸ್ಟಾರ್ಟ್ ಆಯ್ತಾವ 100ರಿಂದ ಸ್ಟಾರ್ಟ್ ಆಗಿ 999ರಿಂದ ಎಂಡ್ ಆಯ್ತಾವ ಈಗ 100ರಿಂದ 7 ಭಾಗಿಸ್ತದೆ ಇಲ್ಲ ಅದ್ರ ಕಡೆನೇನು ಫಸ್ಟ್ ಸಂಖ್ಯೆ ಆದ 105 ಅದ 105 ಏನಾಯ್ತದ 5ರಿಂದ ಭಾಗವಾಯ್ತು 7ರಿಂದ ಭಾಗವಾಯ್ತು ಸಾರಿ 7ರಿಂದ ಭಾಗವಾಯ್ತು ಈಗ ಎ ಎಷ್ಟಾಯ್ತು 105 ಆಯ್ತು ಡಿ ಎಷ್ಟಾಯ್ತು 7 ಆಯ್ತು ಯಾಕೆ 7ರಿಂದ ಭಾಗ ನೋಡೋದಲ್ಲ ಏನ್ ಎಷ್ಟಾಯ್ತು 994 ಆಯ್ತು ಇಲ್ಲಿ ಏನ್ ಮಾಡೋದು ಎನ್ ಕಂಡುಹಿಡಿದ ಅಂದ್ರೆ ಎಷ್ಟು ಪದಗಳು ಅಂದ್ರೆ ಎನ್ ಕಂಡುಹಿಡಿಯಬೇಕು ಇಲ್ಲಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎನ್ ಎಷ್ಟು ಕೊಟ್ರ ಇಲ್ಲಿ 994 ಎ ಎಷ್ಟು ಕೊಟ್ರ ಇಲ್ಲಿ 105 ಪ್ಲಸ್ ಎನ್ ಹೆಂಗದ ಹಂಗೆ ಡಿ ಎಷ್ಟು ಕೊಟ್ರ 7 994 ಇಸ್ ಈಕ್ವಲ್ ಟು 105 ಪ್ಲಸ್ 7 ಒಂದೇ ಎಷ್ಟಾಯ್ತು 7 ಮೈನಸ್ 7 ಒಂದೇ 7 994 ಇಸ್ ಈಕ್ವಲ್ ಟು 105ರಾಗ ಇವೆರಡು ಪೈಲೆ ಸಂಖ್ಯೆಗಳನ್ನ ನೋಡಬೇಕು ಕಳಿಬೇಕು 105ರಾಗ 7 ಕಳೆದ್ರೆ ಎಷ್ಟಾಯ್ತದ 98 ಪ್ಲಸ್ 7n ಈಗ 994 ಪ್ಲಸ್ ಅದಿಲ್ಲ ಪ್ಲಸ್ ಇದರಿಂದ ಈ ಕಡೆ ಬಂದ್ರೆ ಏನಾಯ್ತದ ಮೈನಸ್ ಆಯ್ತದ ಮೈನಸ್ 98 ಇಸ್ ಈಕ್ವಲ್ ಟು 7n 994ರಾಗ 98 ಕಳೆದ್ರೆ ಎಷ್ಟಾಯ್ತದ 896 ಆಯ್ತದ ಇಸ್ ಈಕ್ವಲ್ ಟು 7n ಈಗ n ಹಂಗೆ ಹೋಗ್ಬೇಕು 896 ಇದು ಇಲ್ಲಿಂದ ಗುಣಾಕಾರ ಇದಿಂದ ಈ ಕಡೆ ಬಂದ್ರೆ ಏನಾಯ್ತದ ಭಾಗಾಕಾರ ಆಯ್ತದ 7 ಒಂದೇ 7 ಇಲ್ಲಿ ಏನಾಯ್ತದ ಭಾಗಲಬ್ಧ ಎಷ್ಟು ಬಂತು 128 n ಎಷ್ಟು ಬಂತು 128 ಅಂದ್ರೆ ಇಲ್ಲಿ ಏನಾದ ಇಲ್ಲಿ 3 ಅಂಕಿಯ ಸಂಖ್ಯೆಗಳು 7ರಿಂದ 128 ಸಂಖ್ಯೆಗಳು ಭಾಗಿಸಲ್ಪಡುತ್ತದೆ ಮುಂದಿನ ಲೆಕ್ಕ 10 ಮತ್ತು 250 ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಇಲ್ಲಿ ಏನದ ಅಂದ್ರ 10 ಮತ್ತು 250 ಇದು ಎಷ್ಟು 14ನೇ ಲೆಕ್ಕ ಇಲ್ಲಿ 10 ಮತ್ತು 50 10 ಮತ್ತು 250 ನಡಬರ್ಕ 4ರಿಂದ ಗುಣಾಕಾರ ಆಗೋ ಅಂದ್ರೆ ಗುಣಕ ಅಂದ್ರ ಗುಣಾಕಾರ ಇಲ್ಲಿ 4ರಿಂದ ಎಷ್ಟು ಸಂಖ್ಯೆಗಳು ಗುಣಾಕಾರ ಆಯ್ತಾವಂತ ಲೆಕ್ಕದಲ್ಲಿ 10ರಿಂದ 4 ಗುಣಾಕಾರ ಆಯ್ತದ ಇಲ್ಲಿ ಅಸಲಿಂದ ಯಾವ ಸಂಖ್ಯೆ ಗುಣಾಕಾರ ಆಯ್ತದ 12 ಆಯ್ತದ 16 ಆಯ್ತದ 25 24 ಆಯ್ತದ ಕೊನೆಗೆ ಯಾವ್ದು ಆಯ್ತದ 248 ಈ 250 ಬ್ಯಾಗಲ್ಲ 249 ಬ್ಯಾಗಲ್ಲ ಅಸಲಿಂದ ಯಾವ್ದು ಲಾಸ್ಟಿಗೆ ಆಗಿರ್ತದ 248 ಗುಣಾಕಾರ ಆಯ್ತದ ಈಗ ಇಲ್ಲಿ ಏನ್ ಮಾಡ್ರ ಎ ಎಷ್ಟು ಕೊಟ್ರ 12 ಕೊಟ್ಟಾರ ಡಿ ಎಷ್ಟು 4 ಎನ್ ಎಷ್ಟು 248 ಎನ್ ಏನ್ ಮಾಡದ ಕಂಡುಹಿಡದ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್
n ಮೈನಸ್ 1 ಇಂಟು ಡಿ. ಈಗ ಏನು ಬಿಟ್ರ ಕೊಟ್ರ 248 ಎಷ್ಟು ಕೊಟ್ರ 12 ಕೊಟ್ರ n ಏನು ಕೊಟ್ರ ಕೊಟ್ಟಿಲ್ಲ ಅಸಲಿಂದ ಹಂಗ ಬರ್ಕೋಬೇಕು. 248 ಇಸ್ ಈಕ್ವಲ್ ಟು 12 ಹಂಗದ ಹಂಗೆ ಪ್ಲಸ್ 4 ಒಂದ್ಲೆ 4 4 n ಮೈನಸ್ 4. 248 ಇಸ್ ಈಕ್ವಲ್ ಟು 12 4 ಕಳೆದ್ರೆ ಎಷ್ಟು ಇರ್ತದ? 12 4 ಕಳೆದ್ರೆ 8 8 ಪ್ಲಸ್ 4n. ಇದು 8 ಅದ ಈ ಕಡೆ ಬಂದ್ರೆ ಎಂತದ ಮೈನಸ್ ಆಯ್ತದೆ. 248 ಮೈನಸ್ 8 ಇಸ್ ಈಕ್ವಲ್ ಟು 4n. 248 48 ಕಳೆದ್ರೆ ಎಷ್ಟು ಇರ್ತದೆ? 240 ಇರ್ತದೆ 4n. ಈಗ n ಏನದ ಹಂಗೆ ಇಟ್ಕೋಬೇಕು. 240 240 ಇಟ್ಕೊಂಡು ಇಲ್ಲಿನದ ಗುಣಾಕಾರ ಅದ 4 ಇಂಟು n ಇರ್ತದೆ ಗುಣಾಕಾರ ಇರ್ತದೆ. ಗುಣಾಕಾರ ಈಗ ಸಮ ಚಿಹ್ನೆಲಿಂದ ಈಚಾಗ ಬಂತದ ಅಂದ್ರೆ ಅದೇನಿರ್ತದ ಭಾಗಾಕಾರ ಇರ್ತದ. 4 ಒಂದೇ 4 60 ಅಂದ್ರ n ಈಗ ಇದ್ರದ ಉತ್ತರ ಬಂತು 60 ಬಂತು. n ಇಸ್ ಈಕ್ವಲ್ ಟು 60 ಅಂದ್ರ 4ರಿಂದ ಗುಣಾಕಾರ ಹೋಗೋ ಸಂಖ್ಯೆಗಳು ಎಷ್ಟಾವ? ಒಟ್ಟು 60 ಸಂಖ್ಯೆಗಳೇನವ? 4ರಿಂದ 10 ಮತ್ತು 250 4ರಿಂದ ಗುಣಾಕಾರ ಹೋಗೋ ಸಂಖ್ಯೆಗಳು 60 ಅವ.